ಮೊಬೈಲ್ ನಲ್ಲಿ ವಿಪಿಎನ್ ಕನೆಕ್ಟ್ ಮಾಡೋದು ತುಂಬಾನೇ ಈಸಿ, ಯಾಕಂದ್ರೆ ಅದಕ್ಕೆ ಬಹಳಷ್ಟು ಆಪ್ಸ್ ಗಳು ಇವೆ. ಅದೇ ಲ್ಯಾಪ್ಟಾಪ್ ಅಥವಾ ಪಿಸಿಯಲ್ಲಿ ಕನೆಕ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಯಾವೆಲ್ಲ ಫ್ರೀ ವಿಪಿಎನ್ ಇದೆ ಅಲ್ಲ ಅದು ಅಷ್ಟೊಂದು ವರ್ಕ್ ಆಗಲ್ಲ. ವರ್ಕ್ ಆಗ್ಬೇಕಂದ್ರೆ ಪರ್ಚೇಸ್ ಮಾಡ್ಬೇಕಾಗುತ್ತೆ, ಅದನ್ನ ನಾವು ಮಾಡಲ್ಲ. ಬಟ್ ಅದೆಲ್ಲ ಕಿಚ್ಕಿಚಿ ಬೇಡ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿಸಿಯಲ್ಲಿ ಫ್ರೀಯಾಗಿ ವಿಪಿಎನ್ ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಅದು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಯೂಸ್ ಮಾಡಬಹುದು. ನಿಮ್ಮ ಸಿಸ್ಟಮ್ ಅಲ್ಲಿ ಸ್ಟಾರ್ಟ್ ಆಪ್ಷನ್ ಅಲ್ಲಿ ಹೋಗಿ ವಿಪಿಎನ್ ಅಂತ ಸರ್ಚ್ ಮಾಡಿ. ವಿಪಿಎನ್ ಸೆಟ್ಟಿಂಗ್ ಗೆ ಹೋಗಿ ಇಲ್ಲಿ ಮೇಲ್ಗಡೆ ಆಡ್ ವಿಪಿಎನ್ ಅಂತ ಕ್ಲಿಕ್ ಮಾಡಿ. ಇದು ಇಷ್ಟಕ್ಕೆ ಇರಲಿ. ನಿಮ್ಮ ಬ್ರೌಸರ್ ಅಲ್ಲಿ ಹೋಗಿ ವಿಪಿಎನ್ ಬುಕ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಫ್ರೀ ವಿಪಿಎನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಮ್ಗೆ ಫ್ರೀನೇ ಬೇಕಾಗಿರೋದು. ಇಲ್ಲಿ ಕೆಳಗಡೆ ಬೇಜಾನ್ ವಿಪಿಎನ್ ಲಿಂಕ್ಸ್ ಗಳು ನಿಮ್ಗೆ ಸಿಗುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೆನಡಾ ವಿಪಿಎನ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಮತ್ತೆ ಆ ಸೆಟ್ಟಿಂಗ್ ಓಪನ್ ಮಾಡಿದ್ರಲ್ಲ ಅಲ್ಲಿ ಹೋಗಿ ಇಲ್ಲಿ ಕನೆಕ್ಷನ್ ನೇಮ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡಬಹುದು. ನಾನು ಸಿಂಪಲ್ ಆಗಿ ಇಲ್ಲಿ ಕೆನಡಾ ಅಂತ ಕೊಡ್ತೀನಿ. ಸರ್ವರ್ ನೇಮ್ ಅಲ್ಲಿ ನೀವು ಈ ಅಡ್ರೆಸ್ ನ ಕಾಪಿ ಮಾಡ್ಕೊಳ್ಳಿ, ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಡಿ. ವಿಪಿಎನ್ ಟೈಪ್ ಅಲ್ಲಿ ಪಿಪಿಟಿಪಿ ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಏನಿದೆ ಅದು ನಿಮ್ಗೆ ವೆಬ್ಸೈಟ್ ಇಂದಾನೆ ಸಿಗುತ್ತೆ, ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಪಾಸ್ವರ್ಡ್ ಇಲ್ಲಿ ಕಾಪಿ ಆಗಲ್ಲ, ಅದನ್ನ ಮ್ಯಾನ್ಯುಯಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸೇವ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮ್ಮ ವಿಪಿಎನ್ ಕನೆಕ್ಟ್ ಆಗುತ್ತೆ. ಕನ್ಫರ್ಮೇಶನ್ ಗೆ ನಾನು ಮೈ ಐಪಿ ಅಡ್ರೆಸ್ ನ ಚೆಕ್ ಮಾಡಿದಾಗ ಇಲ್ಲಿ ನನಗೆ ಕಂಟ್ರಿ ಕೆನಡಾ ಅಂತಾನೆ ತೋರಿಸ್ತಾ ಇದೆ. ನಾನು ಇದನ್ನ ಆಲ್ಮೋಸ್ಟ್ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ.